ನಮಸ್ಕಾರ ವೀಕ್ಷಕರೇ, ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ಪೈಸಿ ಕ್ಯಾಬೇಜ್ ದೋಸೆ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೈಸಿ ಕ್ಯಾಬೇಜ್ ದೋಸೆ ತಯಾರಿಸಲಿಕ್ಕೆ ಒಂದು ದೊಡ್ಡ ಕ್ಯಾಬೇಜಿನ ಅರ್ಧ ತುಂಡನ್ನು ಮತ್ತು 2 ದೊಡ್ಡ ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಕ್ಯಾಬೇಜನ್ನು ತೆಗೆದುಕೊಳ್ಳಿ. ನಾನಿಲ್ಲಿ 2 ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ನೀರುಳ್ಳಿ ಜಾಸ್ತಿ ಹಾಕಿದರೆ ಏನು ತೊಂದರೆ ಇಲ್ಲ, ಟೇಸ್ಟ್ ಸ್ವಲ್ಪ ಜಾಸ್ತಿ ಬರ್ತದೆ. ಮೊದಲಿಗೆ ಕ್ಯಾಬೇಜನ್ನು ಚಾಪರ್ನಲ್ಲಿ ಹಾಕ್ಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಳ್ಳಿ. ಚಾಪರ್ ಇಲ್ಲದಿದ್ದರೆ ನೈಫ್ನಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನೈಫ್ನಲ್ಲಿ ಕಟ್ ಮಾಡ್ಕೊಳ್ಳುವಾಗ ಕ್ಯಾಬೇಜಿನ ಆದಷ್ಟು ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ನಾನಿಲ್ಲಿ ಚಾಪರ್ನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಒಂದು ನೀರುಳ್ಳಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಚಾಪರ್ನಲ್ಲಿ ಹಾಕಿಕೊಳ್ಳಿ. ನೋಡಿ, ನಾನೀಗ ನೀರುಳ್ಳಿಯನ್ನು ಈ ರೀತಿಯಾಗಿ ಚಾಪ್ ಮಾಡಿಕೊಂಡಿದ್ದೇನೆ. ಕ್ಯಾಬೇಜ್ ದೋಸೆ ತಯಾರಿಸಲಿಕ್ಕೆ ಬೇಕಾದ ಸಾಮಗ್ರಿಗಳು: 2 ದೊಡ್ಡ ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು 2 ಗಂಟೆಗಳವರೆಗೆ ನೆನೆ ಹಾಕಿಡಬೇಕು. 1 ಕಪ್ ತೆಂಗಿನ ತುರಿ, 1 ಸಣ್ಣ ನಿಂಬೆ ಗಾತ್ರದ ಹುಣಸೆ ಹುಳಿ, 10 ಬ್ಯಾಡಗಿ ಮೆಣಸು, 2 ರಾಮನಾಡ್ ಮೆಣಸು ಹುರಿದ್ರೂ ಸಹ ಆಗ್ತದೆ, ಹುರಿಯದಿದ್ರೂ ಸಹ ಆಗ್ತದೆ. ಸ್ವಲ್ಪ ಅಂಟು ಹಿಂಗು, ಪುಡಿ ಹಿಂಗು ಸಹ ಉಪಯೋಗಿಸ್ಬೋದು. ಮೊದಲಿಗೆ ತೆಂಗಿನ ತುರಿ, ಹುಣಸೆ ಹುಳಿ, ಮೆಣಸು, ಹಿಂಗು, ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನೆನೆ ಹಾಕಿದ ಅಕ್ಕಿ ಆ್ಯಡ್ ಮಾಡಿಕೊಂಡು ಅಗತ್ಯಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಗೆ ಹೆಚ್ಚಿಟ್ಟ ಕ್ಯಾಬೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಹೆಚ್ಚಿಟ್ಟ ನೀರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಗೆ ಬೇಕಾಗಿರುವ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ಇರಲಿ. ನೋಡಿ, ಇಷ್ಟು ದಪ್ಪ ಬೇಕು. ಈಗ ಒಂದು ದೋಸೆ ಹೆಂಚನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಳ್ಳಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರಿ 1 ಸೌಟ್ ಹಿಟ್ಟನ್ನು ಹೆಂಚಿನ ಮೇಲೆ ಹಾಡಿಕೊಳ್ಳಿ. ದೋಸೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಬಾವಡಿಯಿಂದ ಅದನ್ನು 1 ನಿಮಿಷ ಮುಚ್ಚಿಡಿ. ಗ್ಯಾಸನ್ನು ಸಿಮ್ಮು ಮಾಡಿ 1 ನಿಮಿಷಗಳ ಕಾಲ ದೋಸೆ ಅದರಲ್ಲಿ ಬೇಯಲಿ. ಈಗ ದೋಸೆಯನ್ನು ಕವುಚಿ ಹಾಕಿ 1 ನಿಮಿಷಗಳ ಕಾಲ ಹಾಗೆಯೇ ಇರಲಿ. ಈಗ ದೋಸೆಯನ್ನು ಮಗುಚಿ ಹಾಕ್ತಾ 2 ಬದಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ದೋಸೆ 2 ಬದಿ ಫ್ರೈ ಆದ ನಂತರ ಹೆಂಚಿನಿಂದ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಹೆಂಚಿಗೆ ಎಣ್ಣೆ ಸವರಿ ಮೊದಲು ತೋರಿಸಿದಂತೆ ಒಂದೊಂದೇ ಸೌಟ್ ಹಿಟ್ಟನ್ನು ಹರಡಿಕೊಂಡು ದೋಸೆ ತೆಗೆದುಕೊಳ್ಳಿ. ಈ ದೋಸೆ ಗಂಜಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಧನ್ಯವಾದಗಳು.